ಸರ್ ಹೇಗಿದೆ ಸಿನಿಮಾ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಟೇಕಪ್ ಮಾಡಿದಾರಲ್ವಾ, ಯಾರು ಈ ಥರ ಮಾಡಿದ್ದಾರೆ ಸಿನಿಮಾ ಇಂಡಸ್ಟ್ರಿ ಇದೆ, ಫಸ್ಟ್ ಟೈಮ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಓಡುತ್ತೆ. ಏನು ಇಷ್ಟ ಆಯ್ತು ಸರ್? ಒಂದೇ ಮನೇಲಿ ತೆಗಿದಾರಲ್ಲ, ಆಚೆ ಕಡೆ ಹೊರಗಡೆ ಎಲ್ಲೂ ಹೋಗಿಲ್ಲ, ತುಂಬ ಚೆನ್ನಾಗಿದೆ. ಓಕೆ, ಎಷ್ಟು ಮಾರ್ಕ್ಸ್ ಕೊಡ್ತೀರಾ 10ಕ್ಕೆ? ಚೆನ್ನಾಗಿದೆ ಮೂವಿ. ಆ್ಯಕ್ಚುಲಿ ಸಿಂಗಲ್ ಟೇಕನ್ ಮಾಡಿದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿ ಆ್ಯಕ್ಚುಲಿ ಇದು ಮುಂಚೆ ಎಸ್ನಾರಾಯಣ್ ಟ್ರೈ ಮಾಡಿದ್ರು, ಬಟ್ ಇವ್ರು ಟ್ರೈ ಮಾಡಿದ್ದಾರೆ, ಎಲ್ಲೂ ಫೇಲ್ ಆಗಿದೆ. ಸೊ ಆ್ಯಕ್ಚುಲಿ ಕಂಟಿನ್ಯೂಸ್ ಚೆನ್ನಾಗಿ ಬಂದಿದೆ. ಒಂದರಿಂದ ಮುಂಚೆ ಕಂಟಿನ್ಯೂಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ವಿಡಿಯೋಗ್ರಫಿ ಸಕ್ಕತ್ತಾಗಿ ಮಾಡಿದ್ದಾರೆ, ಕ್ಯಾಮ್ರಾ ಚೆನ್ನಾಗಿ ಮಾಡಿದ್ದಾರೆ, ಮತ್ತು ಡೈಲಾಗ್ ಡೆಲಿವರೀಸ್ ಯಾವುದೂ ಮಿಸ್ ಆಗಿಲ್ಲ. ಆ್ಯಕ್ಚುಲಿ ನಾವು ಅಂದರೆ ಬೇರೆ ಮೂವಿಗಳೆಲ್ಲ ಹೆಂಗೆ ಅಂದರೆ ಒಂದು ಶೂಟು 5 ಮಿನಿಟ್ಸ್ಗೂ ಟೇಕ್ ತೊಗೊಳ್ತಾರೆ, ಡಬಲ್ ಟೇಕ್, ಸಿಂಗಲ್ ಈ ಥರ ಟೇಕ್ ಎಲ್ಲ ತೊಗೊಳ್ತಾರೆ. ಇದು ಒಂದೇ ಟೇಕಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ, ಅದು ಪ್ರೌಡ್ ಫೀಲ್ ಆಗುತ್ತೆ ನಮಗೂ. ಆ್ಯಕ್ಚುಲಿ ಹೇಗೆಂದರೆ ರೀಲ್ಸ್ ಎಲ್ಲ ಮಾಡೋಕ್ಕೇ ಟ್ರೈ ಮಾಡ್ತಾ ಇರ್ತೀವಿ ನಾವು, 10 ಟೈಮ್ಸ್ 15 ಟೈಮ್ಸ್ ಆ ಥರ ಟೈಮ್ ತೊಗೊಳುತ್ತೆ. ಬಟ್ ಇದೇ ಒಂದೇ ಟೇಕಲ್ಲಿ ಸಕ್ಕತ್ತಾಗಿ ಮಾಡಿದ್ದಾರೆ. ಸೊ ಹೇಗೆ ಸಿನಿಮಾ? ಸಕ್ಕತ್ತಾಗಿತ್ತು. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ನಮ್ಮ ದೇಶದ ಬಗ್ಗೆ ಹೆಂಗ್ ಮಾತಾಡಬೇಕು ಅನ್ನೋದು ಇಲ್ಲಿ ತೋರಿಸ್ಕೊಟ್ಟವ್ರೆ. ಒನ್ ಟೇಕಲ್ಲಿ ಇದೆಯಲ್ಲ ಅಂದರೆ 3 ಅವರ್ ಸಿನಿಮಾ. ಒಂದೇ ಟೇಕ್ ಫಿಲಮು, ಮಸ್ತ್ ಬೆಂಕಿ. ಹೇಗಿದೆ? ಸಕ್ಕತ್ತಾಗಿದೆ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಸೇಮ್ ನಮ್ಮ ಆರ್ಮಿ ಬಗ್ಗೆ ಮಾತಾಡಿದ್ದು ಅಂತ ಮನೆಯವ್ರುಗಳು ಇರ್ತಾರೆ. ಬಂದ್ಬಿಟ್ಟು ಹೆಂಗೆ ಆರ್ಮಿ ಸರ್ವೆಂಟ್ ಬಂದ್ಬಿಟ್ಟು ಹೆಂಗೆ ನಮ್ಮ ಇಂಡಿಯಾನ ಕಾಪಾಡ್ತಾರೆ ಅಂತ ಮೂವಿ ಸಕ್ಕತ್ತಾಗಿದೆ ನೋಡಿ. ಸಸ್ಪೆನ್ಸ್ ಕ್ಯಾರಿ ಮಾಡಿದ್ದಾರೆ, ಚೆನ್ನಾಗಿದೆ. ಡೈಲಾಗ್ಗಳು ಎಮೋಷನ್ಗಳೆಲ್ಲ ಚೆನ್ನಾಗಿದೆ, ಎಲ್ಲೂ ಬೋರ್ ಅನ್ಸಲ್ಲ. ಸೊ 10ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ಸಿನಿಮಾ? ಥ್ಯಾಂಕ್ ಯು ಸರ್. ಮೇಡಮ್ ಸಿನಿಮಾ ಹೇಗಿತ್ತು? ತುಂಬ ಚೆನ್ನಾಗಿದೆ. ನಾನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಹೊಸ ಕಲಾವಿದರು ಎಲ್ಲರೂ ಬಂದು ಸಿನಿಮಾನ ಥಿಯೇಟರಲ್ಲಿ ನೋಡಿ ಅಂತ ಮಾಡಿ ಜನಗಳು ಬಂದು ಫಿಲಮ್ ಚೆನ್ನಾಗೈತೆ ನೋಡಿ, ನಿಮ್ಮ ಅಕ್ಕಪಕ್ಕದವ್ರಿಗೆಲ್ಲ ಹೇಳಿ, ನಿಮ್ಮ ಸ್ನೇಹಿತರನ್ನ ಸಂಬಂಧಿಕರನ್ನ ಕಳಿಸ್ಕೊಡಿ. ದೇಶ ಪ್ರೇಮದ ಬಗ್ಗೆ ಒಳ್ಳೆ ಸ್ಟೋರಿ ಐತೆ, ಕಳಿಸ್ಕೊಡಿ. ಥ್ಯಾಂಕ್ ಯು. ಸಿನಿಮಾ ಆಗಿದೆ ಮೇಡಮ್. ಕ್ರೌಡ್ನಾಗ ಬೇಡ ಓಟ ಇದೆ. ನಾನು ಒಂದು ಫಿಲಿಮ್ ಪ್ರೊಡ್ಯೂಸರು. 1 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀನಿ, ಏನೇನೋ ಕಷ್ಟಪಡ್ತಾ ಇದ್ದೀನಿ. ಆದರೆ 2.5 ಅವರಲ್ಲಿ ಇಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಮುತ್ತುರಾಜ್ ಅವರಿಗೆ ಧನ್ಯವಾದಗಳು ಹೇಳಬೇಕು. ಹಾಗೂ ನನ್ನ ಸ್ನೇಹಿತ ಮತ್ಬಿಟ್ಟೆ ಹರೀಶು ಮತ್ತು ಹೀರೋ ಅವ್ರಿಗೂ ನನ್ನ ಧನ್ಯವಾದಗಳು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಬೇಕು ಪಿಕ್ಚರು. ಥಿಯೇಟರ್ಗೆ ಬಂದು ನೋಡಿ ನಮ್ಮಂಥವ್ರನ್ನೆಲ್ಲ ಇಂಪ್ರೂವ್ ಮಾಡಿಸ್ಬೇಕು ಅದಕ್ಕೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಹೇಗಿತ್ತು ಮೂವಿ? ಆ್ಯಕ್ಚುಲಿ ನಾವು ರಂಗಭೂಮಿ ಕಲಾವಿದರು ನೀಟಾಗಿರೋದವರ. ನಾವು ಸಹ ಒಂದು ಶೂಟಿಂಗ್ ಅಂತ ಹೋದಾಗ ಒಂದು ಟೇಕ್ ತೊಗೋಬೇಕಾದ್ರೆ ಟೈಮ್ ತೊಗೊಳುತ್ತೆ, ಕ್ಯಾಮ್ರಾಮ್ಯಾನು, ಆರ್ಟಿಸ್ಟು, ಮೇಕಪ್ಪು, ಮೇವರು ಅಂತ. ಬಟ್ ಏನೂ ಇಲ್ಲ, 1 ಟೇಕಲ್ಲಿ ಒಂದು ಫಿಲ್ಮ್ ಮಾಡಿದ್ದಾರೆ. ನಿಜವಾಗ್ಲೂ ಆಮೇಲೆ ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ. ಒಂದೊಂದು ವರ್ಡ್ ಸಹ ಶಬ್ದ ಕೋಶದಿಂದ ಹುಡುಕಿತಾ ಇದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಈ ರೀತಿ ಪಿಕ್ಚರ್ಸ್ ಇನ್ನೂ ಬರ್ತಾ ಇದ್ದರೆ ನೋಡೋರಿಗೆ ಒಂದು ಹೊಸತನ ಇರುತ್ತೆ. ಯಾಕಂದ್ರೆ ನಮ್ಮ ಕನ್ನಡದಲ್ಲಿ ಆದಷ್ಟು ಪಿಕ್ಚರ್ ಕ್ರಿಯೇಟಿವಿಟಿ ಇಲ್ಲ ಅಂತ ಬೇರೆ ಜನ ಅಂತಾರೆ, ಬಟ್ ನಮ್ಮ ಕನ್ನಡದಲ್ಲಿ ಇನ್ನೂ ಕ್ರಿಯೇಟಿವಿಟಿಗಳು ಇದ್ದಾರೆ ಅನ್ನೋದಕ್ಕೆ ಈ ಒಂದು ಫಿಲ್ಮು ಸಾಕ್ಷಿಯಾಗಿದೆ. ಎಲ್ಲರೂ ಬನ್ನಿ, ನೋಡಿ, ಎಂಜಾಯ್ ಮಾಡಿ. ತುಂಬ ಟೈಮ್ ಪಾಸ್ ಆಗೋ ಫಿಲ್ಮು. ಯಾಕೆ ಅಂದರೆ ಇವತ್ತು ಹೋಗ್ಬಿಡುತ್ತೆ, ನಾಳೆಗೆ ಬರುತ್ತೆ. ಆದರೆ ಈ ಥರ ಒಂದು ಟೈಮನ್ನು ಅವ್ರು ತೊಗೊಂಡು 2.5 ಗಂಟೆಯಲ್ಲಿ ಫಿಲ್ಮ್ ಮಾಡಿದರೆ ಇದು ವರ್ಲ್ಡ್ ರೆಕಾರ್ಡ್ ಅಂತ ನನ್ನ ಪ್ರಕಾರ. ಎಂಜಾಯ್ ಮಾಡಿ ನೋಡಿ, ಎಲ್ಲರೂ ನೋಡಿ. ಸೊ ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ ಓವರಾಲ್? ಸಿನಿಮಾದಲ್ಲಿ ದೇಶನ ಹೊಡೆಯೋರು ಇರ್ತಾರಲ್ಲ, ಅವರಿಂದ ಕಲ್ತ್ಕೊಳ್ಳಿ ಅಂತ ಚೆನ್ನಾಗಿತ್ತು ಪಿಕ್ಚರ್. ಮಾತ್ರ ಸ್ವಲ್ಪ ಜೋರಾಗಿ ಸರ್. ಒಂದ್ಸಲಿ 2.5 ಗಂಟೆ ಸಿನಿಮಾನ 2.5 ಗಂಟೆಯಲ್ಲೇ ಸಿನಿಮಾ ಇದೊಂದು ಹೊಸ ದಾಖಲೆ. ಎಲ್ಲ ನೋಡಿದವರೆಲ್ಲ ತುಂಬ ಖುಷಿ ಪಟ್ಟಿದ್ದಾರೆ. ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ. ನಮ್ಮ ಒಂದು ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ. ಎಲ್ಲರೂ ಕೇಳ್ಬಿಟ್ಟು ಸಿನಿಮಾ. ಎಲ್ರಿಗೂ ನಮಸ್ಕಾರ. ನಾನು ಸುನಿಲ್ ಗೌಡ ಅಂತ. ಇಲ್ಲಿ ಮನೋಜನ್ನ ಕ್ಯಾರೆಕ್ಟರ್ ಮಾಡಿದ್ದೀನಿ. ಈ 2.5 ಗಂಟೆ ಆಡಿಯನ್ಸ್ ಏನು ಸಿನಿಮಾ ನೋಡೋದು ಅದು ಕಂಪ್ಲೀಟ್ 2.5 ಗಂಟೆಯಲ್ಲೇ ಶೂಟ್ ಮಾಡಿದ್ದೀನಿ. ಸತತ ಪರಿಶ್ರಮ ವಹಿಸಿ ರಿಹರ್ಸಲ್ಗಳು ಮಾಡಿ ಎಲ್ಲ ಮಾಡಿ ಇವಾಗ 2.5 ಗಂಟೆ ಸಿನಿಮಾನ 2.5 ಗಂಟೆಯಲ್ಲೇ ಶೂಟ್ ಮಾಡಿ ತೆರೆ ಮೇಲೆ ಕಂಡಿದ್ದೀವಿ. ದಯವಿಟ್ಟು ಕನ್ನಡ ಸಿನಿ ಪ್ರೇಕ್ಷಕರು ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಮ್ಮಂಥ ಹೊಸ ಕಲಾವಿದರಿಗೆ ಪ್ರೋತ್ಸಾಹ ನೀಡ್ತಾರೆ. ಥ್ಯಾಂಕ್ ಯು.
ಸಿನಿಮಾ ನೋಡಬೇಕು ಅಂತ ಕೇಳ್ಕೊಂಡು ಎಲ್ರಿಗೂ ನಮಸ್ಕಾರ. ಶ್ರುತಿ ಗೌಡ ಅಂತ ನನ್ನ ಹೆಸರು. ಇದರಲ್ಲಿ ನಂದಿನಿ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ತುಂಬ ಖುಷಿ ಇದೆ ನನಗೆ. ಆ್ಯಕ್ಚುಲಿ ನಾನು ಈ ಪಾತ್ರ ಮಾಡಿರೋದು ಮೊದಲನೇ ಬಾರಿ. ಸೊ ಬೆಳ್ಳಿ ತೆರೆಗೂ ಕೂಡ ನನ್ನ ಮೊದಲನೇ ಎಂಟ್ರಿ ಇದು. ಸಾಕಷ್ಟು ಥಿಯೇಟರಲ್ಲಿ ಮತ್ತು ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ವರ್ಕ್ ಮಾಡಿದ್ದೀನಿ. ಥಿಯೇಟರಲ್ಲಿ ರಿಲೀಸ್ ಆಗಿರೋದು ಇದು ನನ್ನ ಮೊದಲನೇ ಸಿನಿಮಾ. ಸೊ ನನಗೆ ತುಂಬಾ ಹೆಮ್ಮೆ ಇದೆ. ಅದು ಸಿಂಗಲ್ ಟೇಕ್ನಲ್ಲಿ ಸಿನಿಮಾನ ಮಾಡಿರೋದಂತೂ ನನಗದು ತುಂಬಾ ಖುಷಿ ಇದೆ. ನನ್ನ ಪಾತ್ರನ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಥ್ಯಾಂಕ್ ಯು. ಹಾಗೆ ನಮ್ಮಂಥ ಹೊಸ ಪ್ರತಿಭೆಗಳಿಗೆ ನೀವು ದಯವಿಟ್ಟು ಪ್ರೋತ್ಸಾಹಿಸಿ. ನಮಗೂ ಕೂಡ ಇಂಡಸ್ಟ್ರಿಗೆ ಹೆಚ್ಚು ಅವಕಾಶಗಳು ಖಂಡಿತ ಸಿಗೋದು. ಸೊ ದಯವಿಟ್ಟು ಪ್ರೋತ್ಸಾಹ ನೀಡಬೇಕು ನಮ್ಮ ಚಿತ್ರತಂಡಕ್ಕೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಎಂಟರ್ಟೈನ್ಮೆಂಟು ಏನೂ ಇಲ್ಲ, ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಹೊಸ ಪ್ರತಿಭೆಗಳನ್ನ ಬಂದು ಥಿಯೇಟ್ರಲ್ಲೇ ನೋಡಿ ಎಲ್ಲರೂ ಸೊ ಬೆಳೆಸ್ಬೇಕು. 3 ಅವರಲ್ಲಿ ಮಾಡಿರೋಂಥ ಸಿನಿಮಾ ಒಂದೇ ಮನೇಲಿ ಹೇಗೆ ಅನಿಸ್ತು? ಅದನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದು ಪ್ರಯತ್ನ ಚೆನ್ನಾಗಿದೆ. ಒಂದೇ ಪ್ರಯತ್ನ, ಒಂದು ಸಿಂಗಲ್ ಟೇಕಲ್ಲಿ ತೆಗಿಯೋ ಪಿಕ್ಚರ್ನ ಆಶೀರ್ವದಿಸಿ. 10 ಅವರು ಒಂದೊಂದು ಟೇಕ್ನ 10 ಅವರು ಮಾಡೋದಿದ್ದಾರೆ. ಆದರೆ ಒಂದೇ ಇದರಲ್ಲಿ ಮಾಡಿರೋದನ್ನ ಎಲ್ಲ ಜನ ಬಂದು ತುಂಬ ಚೆನ್ನಾಗಿದೆ, ಥಿಯೇಟ್ರಲ್ಲೇ ಬಂದು ನೋಡಬೇಕಾಗಿ ನಾನು ನಾನಂತೂ ಡಿ ಜೆ ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಬಟ್ ಪ್ರತಿಯೊಬ್ಬರಿಗೂ ನಮ್ಮ ಕನ್ನಡ ಜನತೆಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಳ್ಳೋದೇನೆಂದರೆ, ಯಾವ ತಮಿಳ್ ಇಂಡಸ್ಟ್ರಿ, ತೆಲುಗು ಇಂಡಸ್ಟ್ರಿಯಲ್ಲಿ, ಮಲಯಾಳದಲ್ಲಿ ಯಾವ ಇಂಡಸ್ಟ್ರಿಯಲ್ಲೂ ಈ ಥರದೊಂದು ದಾಖಲೆಯ ಸಿನಿಮಾ ಯಾರೂ ಮಾಡಿಲ್ಲ. ಇದನ್ನು ಹೆಮ್ಮೆಯಿಂದ ನಾವು ಕನ್ನಡಿಗರು ಪ್ರೌಡ್ಫುಲ್ಲಾಗಿ ಹೇಳ್ಕೊಬೋದು. ಇವತ್ತಿನ ಜನ ಕಂಟೆಂಟ್ ಇಲ್ಲ, ಜನ ಸಿನಿಮಾಗೆ ಬರ್ತಾ ಇಲ್ಲ, ಥಿಯೇಟ್ರಿಗೆ ಬರ್ತಾ ಇಲ್ಲ ಕನ್ನಡ ಸಿನಿಮಾಗೆ. ಸರ್, ಇದಕ್ಕಿಂತ ಒಂದು ಒಳ್ಳೆಯ ಕಂಟೆಂಟ್ ಯಾಕೆ ಕೊಡೋಕ್ಕೆ ಸಾಧ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಇಂಡಸ್ಟ್ರಿಯಲ್ಲಿ, ಇವತ್ತಿನ ಟೆಕ್ನಾಲಜಿಯಲ್ಲಿ ಪ್ರತಿಯೊಂದೂ ಬೇರೆ ಬೇರೆ ಥರ ನಮ್ಮ ಕೇರಳ ಇಂಡಸ್ಟ್ರಿ, ಕೇರಳ ಕಡೆ ತುಂಬ ಜನ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರಪ್ಪ, ಕನ್ನಡದಲ್ಲಿ ಮಾಡೋಣ ಅಂತ. ಸರ್, ಈ ಥರದೊಂದು ಕಂಟೆಂಟು, ಈ ಥರದೊಂದು ದಾಖಲೆ ಸಿನಿಮಾ ಯಾವ ಇಂಡಸ್ಟ್ರಿಗೆ ಬಂದಿದೆ ಸರ್? ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಜನಗಳಿಗೆ. ಪ್ರತಿಯೊಬ್ಬರು ಕನ್ನಡ ಸಿನಿಮಾನ ಬಂದು ಕನ್ನಡ ಹೊಸಬ್ರು ಸಿನಿಮಾ ಮಾಡಿ, ಹೊಸಬ್ರು ಸಿನಿಮಾಗಳು ತುಂಬ ಒಳ್ಳೊಳ್ಳೆ ಸಿನಿಮಾ ಬರ್ತಾಯಿದೆ ಸರ್. ಪ್ರತಿಯೊಬ್ಬರು ನಮ್ಮ ಸಿನಿಮಾಗೆ ಯಂಗ್ ಮ್ಯಾನ್ ಸಿನಿಮಾ ಯಾವುದೇ ಕಾರಣಕ್ಕೂ ಬೋರಿಲ್ಲ ಸರ್. ಯಾವುದೇ ನೀವು ಕೊಡೋ 100 ರೂಪಾಯಿ ಕಾಸು, 150 ರೂಪಾಯಿ ಕಾಸು ಸರ್, ನಮ್ಮ ಕಣ್ಣು ತುಂಬಿಕೊಂಡು ಆಚೆ ಹೋಗ್ತೀರಾ ಸರ್. ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು. ನಮ್ಮ ಈ ಹೊಸಬ್ರನ್ನ, ಹೊಸ ತಂಡನ, ಹೊಸ ಪ್ರಯತ್ನನ ಪ್ರತಿಯೊಬ್ಬರು ನಮ್ಮ ಕನ್ನಡ ಜನಗಳು ಬೆಳೆಸಬೇಕು, ಉಳಿಸ್ಬೇಕು ಅಂತ ಹೇಳ್ಬೋದು. ಹಾಗೆ ಕನ್ನಡ ಸಿನಿಮಾ ಇಲ್ಲಿದೆ, ಇಲ್ಲಿಗೆ ತೊಗೊಂಬರೋಕ್ಕೆ ಸ್ವಲ್ಪ ನಿಮ್ಮಂಥ ದೊಡ್ಡವರು, ದಿಗ್ಗಜರು ಪ್ರತಿಯೊಬ್ಬರು ಈ ಥರ ಒಂದು ಒಳ್ಳೆಯ ಸಾಧನೆಗೆ ಬೆಲೆ ಕೊಟ್ಟು ಜನಗಳು ಥಿಯೇಟ್ರಿಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ಕನ್ನಡ ಸಿನಿಮಾ ದಯವಿಟ್ಟು ನಮಸ್ಕಾರ. ನನ್ನ ಹೆಸರು ನಯನ. ನಾನು ಈ ಸಿನಿಮಾದಲ್ಲಿ ತಾಯಿ ಪಾತ್ರ ಮಾಡಿದ್ದೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ಡೈರೆಕ್ಟರ್ನ ನಂಬಿ ಆ ಪಾತ್ರನ ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ಹೊಸಬ್ರನ್ನ ಬೆಳೆಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಖುಷಿ ಅನಿತಾ ಅಂತ. ನಮ್ಮ ಇಷ್ಟು ವರ್ಷದ ಕಷ್ಟ ಏನಿದೆಯೋ ಅದನ್ನ ನಾವು ಥಿಯೇಟ್ರ್ ಮುಂದೆ ನೋಡಿದ್ದೀವಿ. ಏನು ಮಾತಾಡಬೇಕು ನನಗೆ ಗೊತ್ತಾಗ್ತಿಲ್ಲ. ಸೀರಿಯಸ್ಲಿ ಪ್ಲೀಸ್ ಥಿಯೇಟ್ರಿಗೆ ಬನ್ನಿ, ಕನ್ನಡ ಸಿನಿಮಾ ನೋಡಿ, ಹೊಸ ಕಲಾವಿದರನ್ನ ಬೆಳೆಸಿ. ನಿಮ್ಮಿಂದ ನೀವು ಬಂದು ನಮ್ಮನ್ನು ನೋಡಿದ್ರೆ ನಮ್ಗೆ ಇನ್ನೂ ಹೆಚ್ಚಿನ ಅವಕಾಶ ಸಿಗುತ್ತೆ. ಎಲ್ಲರೂ ಆಶೀರ್ವದಿಸಿ. ನಾವೇನು ಇವಾಗ 2.5 ಅವರ್ ಥಿಯೇಟ್ರಲ್ಲಿ ನೋಡಿದ್ದು, ಅದರಿಂದ ನಾವು ಅಷ್ಟೇ ಕಷ್ಟಪಟ್ಟಿದ್ದೀವಿ. ಇವತ್ತು ಫೈನಲಿ ನಾವು ಥಿಯೇಟ್ರಲ್ಲಿ ನಮ್ಮನ್ನು ನಾವು ನೋಡಿಕೊಂಡಾಗ ಆದಷ್ಟು ಖುಷಿ. ಅದ್ರ ಮುಂದೆ ಎಷ್ಟು ಏನು ಹೇಳೋದು, ಏನು ಪದಗಳೇ ಬರ್ತಿಲ್ಲ ನನಗೆ. ಲಿಟ್ರಲಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನನಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ವಿ. ಥ್ಯಾಂಕ್ ಯು ಓಲ್ಡ್ ಟೀಮ್ ಪ್ರೊಡ್ಯೂಸರ್ ಸರ್. ಥ್ಯಾಂಕ್ ಯು. ಮ್ಯೂಸಿಕ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು. ಇನ್ನೂ ಬನ್ನಿ, ಇನ್ನೂ ನೋಡಿ, ಇನ್ನೂ ಹರಿಸಿ, ಆಶೀರ್ವದಿಸಿ, ಕನ್ನಡನ ಬೆಳೆಸಿ. ಥ್ಯಾಂಕ್ ಯು. ಏನು ಇಷ್ಟ ಆಯ್ತಮ್ಮ? ಇಷ್ಟ ಆಯಿತು. ಸಿನಿಮಾ ಚೆನ್ನಾಗಿ ರಿವ್ಯೂ ಬರ್ತಿರೋದು ಮತ್ತು ಇಷ್ಟು ಜನಕ್ಕೆ ಕನೆಕ್ಟ್ ಆಗಿರೋದು, ಆರ್ಟ್ಲಿ ಎಲ್ಲರೂ ಬೆಂಗಳೂರುಗಳು ಹೋಗ್ತಿರುವಂಥ ನಮ್ಮ ಸಿನಿಮಾದ ಮಾಲೀಕರು, ಟೆಕ್ನಿಷಿಯನ್ಗಳು ನಮ್ಮ ಕನ್ನಡದಲ್ಲಿ ಯಾವ ಲೆವೆಲ್ಗೆ ಇದ್ದಾರೆ ಅನ್ನೋದನ್ನು ಯಂಗ್ ಮ್ಯಾನ್ ಸಿನಿಮಾ ತೋರಿಸಿದೆ ಇವತ್ತು. ದಯವಿಟ್ಟು ಆನೆಸ್ಟಾಗಿ ಸಿಂಗಲ್ ಟೇಕಲ್ಲಿ ನಮ್ಮದೇ ಆದ ಒಂದು ಸಣ್ಣ ಪರಿಧಿ ಇರುತ್ತೆ, ಅದರೊಳಗಡೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಹೋಲ್ ಟೀಮು, ಕ್ಯಾಮ್ರಾಮನ್ ಸರ್, ಆರ್ಟಿಸ್ಟು, ಅನ್ಬಿಲಿಯಬಲ್, ತುಂಬ ಚೆನ್ನಾಗಿದೆ. ಮತ್ತು ನಮ್ಮ ಡೈರೆಕ್ಟರ್ ಸರ್, ಹೋಲ್ ಟೀಮ್ ಎಫರ್ಟ್ ಇಸ್ ಸೋ ಮಚ್. ಆನೆಸ್ಟ್ ಏನು ಹೇಳ್ತೀವಿ ಅಂದರೆ ಆ ಪರಿಧಿ ಒಳಗಡೆ ಜನ ಸಿಂಗಲ್ ಟೇಕ್ ಅಂತ ವಾಟ್ ಈಸ್ ಸಿಂಗಲ್ ಟೇಕ್ ಅಂತ ಅರ್ಥ ಆಗಿಬಿಟ್ರೆ
ದೇ ವಿಲ್ ಲವ್ ಇಟ್. ಆಮೇಲೆ ಒಂದು ಸಣ್ಣ ರೆಸ್ಪೆಕ್ಟು ಎಲ್ಲರಿಗೂ ತುಂಬ ಜಾಸ್ತಿ ಆಗಿದೆ. ತುಂಬ ಕಷ್ಟಪಟ್ಟು ಎಲ್ಲ ವರ್ಕ್ ಮಾಡಿದ್ದಾರೆ. ನನ್ನ ವರ್ಕೇ ಈಸಿ. ನಾವು ತುಂಬ ಕಟ್ ಮಾಡಿ ಮಾಡಿದ್ದೀವಿ ಒಂದೇ ಟೈಕಲ್ಲಿ, ಕಟ್ಟೆ ಇಲ್ದಂಗೆ 2 ಅವರ್ ತುಂಬ ಚೆನ್ನಾಗಿದೆ. ಜನ ಥಿಯೇಟ್ರಿಗೆ ಬಂದರೆ ದೊಡ್ಡ ಗೆಲ್ಲು. ಆ್ಯಂಡ್ ಗೈಸ್ ತುಂಬ ಥ್ಯಾಂಕ್ ಯು. ಸಪೋರ್ಟರ್ಸ್ ಸಪೋರ್ಟರ್ಸ್ ಥ್ಯಾಂಕ್ ಯು ಆಲ್ಸೋ. ಇದು ಆ್ಯಕ್ಚುಲಿ ಇನ್ನೊಂದು ಪ್ರೌಡ್ ಫೀಲ್ ಅಂದರೆ ಅವನ ಓನ್ ಬ್ರದರ್ ಆ್ಯಕ್ಚುಲಿ. ಸೊ ವಿನೋದ್ ಆಗಿ ಮಾಡಿದ್ದಾರೆ, ಮನೋಜ್ ಆಗಿ ಮಾಡಿದ್ದಾರೆ, ಸುನೀಲ್ ಗೌಡ ಅಂತ. ಸೊ ಫ್ರಮ್ ಹಾಸನ್. ತುಂಬ ಖುಷಿಯಾಗಿದೆ ಆ್ಯಕ್ಚುಲಿ. ಸಿಂಗಲ್ ಟೇಕಲ್ಲಿ ತುಂಬ ಕಷ್ಟ, ಎಲ್ಲೂ ಕಟ್ ಹೇಳ್ದೆ, ಫ್ರಮ್ ಸ್ಟಾರ್ಟಿಂಗ್ ಟು ಎಂಡ್ ಸಿಂಗಲ್ ಟೇಕಲ್ಲಿ ಮುಗಿಸಿದ್ದಾರೆ. ಸೊ ಕ್ಯಾಮ್ರಾಮನಿಗೆ ಹ್ಯಾಂಡ್ಸ್ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟರ್ ಮೂವಿ ನೋಡಿ ಸಪೋರ್ಟ್ ಮಾಡಬೇಕು ಹೊಸ ಕಲರ್. ಬೇರೆ ಹೀರೋಗಳನ್ನ ಸಿನಿಮಾದಲ್ಲಿ ಥಿಯೇಟರ್ನಲ್ಲಿ ನೋಡಿ ಎಂಜಾಯ್ ಮಾಡ್ತೀರಾ, ಬಟ್ ಸ್ವಂತ ಅಣ್ಣ ಅಂದಾಗ ಆಗ ಖುಷಿನೇ ಬೇರೆ. ತುಂಬ ಎಕ್ಸೈಟ್ಮೆಂಟಲ್ಲಿ ತುಂಬ ಪ್ರೌಡ್ ಫೀಲ್ ನೋಡಿದ್ದೀನಿ. ಫ್ಯಾಮಿಲಿ ಜೊತೆಗೆ ಬಿಟ್ಟಿದ್ದೀವಿ, ನಮ್ಮ ಅಪ್ಪ ಇದ್ದಾರೆ. ಸೊ ತುಂಬ ಖುಷಿಯಾಗಿದೆ. ತುಂಬ ಎಕ್ಸೈಟ್ಮೆಂಟಲ್ಲಿ ನೋಡಿದ್ವಿ. ಚೆನ್ನಾಗಿದೆ, ಸೊ ಚೆನ್ನಾಗಿದೆ. ಸೊ ಹಾಗೆ ಅವ್ರಿಗೆ ನೆಕ್ಸ್ಟ್ ಏನಾದರೂ ಅವಕಾಶಗಳು ಸಿಗಲಿ ಅಂತ ಆಶಿಸ್ತೀನಿ ಅಷ್ಟೇ. ಇದೊಂದೇ ಅಲ್ಲ ಯಂಗ್ ಟೀಮ್, ಇದು ಈ ಥರದ ಮುಂದೆ ತುಂಬ ಯಂಗ್ ಟೀಮ್ಗಳು ಬಂದು ಅದಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು ಎಲ್ಲರೂ. ಕನ್ನಡ ಆ್ಯಕ್ಚುಲಿ ಈಗಿನ ದಿನಗಳಲ್ಲಿ ಕನ್ನಡ ಮೂವಿಗಳು ಬರ್ತಾ ಇರೋದೇ ಕಡಿಮೆ ಆಗಿದೆ. ಬರ್ತಾ ಇದ್ದರೂ ಅದನ್ನು ಪ್ರೋತ್ಸಾಹಿಸ್ತಾ ಇಲ್ಲ. ಥಿಯೇಟ್ರಲ್ಲಾಗಲಿ ಜನಗಳು ಆಗಲಿ ಕನ್ನಡ ಥಿಯೇಟ್ರ್ಗಳಿಗೆ ಬಂದು ಕನ್ನಡ ಮೂವಿ ನೋಡಿ ನಮ್ಮ ಯಂಗ್ ಟೀಮನ್ನು ಯಾವ ಥರ ಪ್ರೋತ್ಸಾಹಿಸ್ತಾರೆ ಅದೇ ಥರ ಮುಂದೆ ಬರೋ ಯಂಗ್ ಟೀಮ್ಗಳು ಬೇರೆ ಬೇರೆ ಇರ್ತವೆ, ಅವ್ರನ್ನ ಪ್ರೋತ್ಸಾಹಿ, ಕನ್ನಡನ ಉಳಿಸಿ, ಕನ್ನಡನ ಬೆಳೆಸಿ. ಥ್ಯಾಂಕ್ ಎಲ್ಲ ಹೊಸ ಪ್ರತಿಭೆಗಳು, ನಿರ್ಮಾಪಕರು ರಾಕೇಶ್ಗಳೆಲ್ಲ ಹೊಸದು, ಎಲ್ಲರೂ ನಮ್ಮಗಳ ಮುಂದೆ ಇದೆ. ಕನ್ನಡ ಸಿನಿಮಾನ ಬೆಳೆಸಿ ಹೊಸಬರಿಗೆ ಪ್ರೋತ್ಸಾಹ ಕೊಡಿ ಡೈರೆಕ್ಟ್ ಮಾಡಿರೋ ನನಗೆ ನಾನು ಬೇಡ ಅಂದರೂ ಅಷ್ಟು ಬಿದ್ದಿಲ್ಲ, ನಾನು ಮಾಡೇ ಮಾಡ್ತೀನಪ್ಪ, ನಾನು ಮಾಡಿ ತೋರಿಸ್ತೀನಿ, ಮಾಡೇ ಮಾಡ್ತೀನಿ ಎಲ್ಲ ಮಾಡಿದ್ರೆ ತುಂಬ ನನಗೆ ಖುಷಿ ಆಗ್ತಾಯಿದೆ. ಎಲ್ಲ ಬಂದಿದ್ದೀರ, ನಾನು ಈ ಥರ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ದಯವಿಟ್ಟು ನನ್ನ ಪ್ರೋತ್ಸಾಹಿಸಿ. ಇವತ್ತಾರ ಒಪ್ಪತ್ತಿರೋದಾರ ಏನಾದರೂ ಮಾಡಿದ್ದೀವಿ ಅಂತ ಎಲ್ಲ ಒಪ್ಕೊಂಡ್ರು ಸರ್. ಎಲ್ಲ ಫಿಲಮ್ ಥರ ತಗೊಬಿಟ್ಟಿದ್ದಾರೆ. ಸಿಂಗಲ್ ಟೇಕಲ್ಲಿ 2 ವಾರ ಮಾಡಿದ್ದಾರೆ, ಕ್ರಮವಹಿಸಿ ಮಾಡಿದ್ದಾರೆ. ಏನು ಕರಿಷ್ಮಾ ಇಷ್ಟರಲ್ಲಿ ಮಾಡಿದಾರಲ್ಲ ಅಂತ ಒಂದು ಖುಷಿ ಪಡ್ತಾರೆ. ಜನ ತಗೊಂಡು ಸಾಕು ಆಸೆ ಇದೆ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುನೀಲ್ ಕುಮಾರ್ ಅಂತ, DSK ಸಿನಿಮಾದಿಂದ. ಈ ಚಲನಚಿತ್ರದ ನಿರ್ವಹಣೆಯನ್ನು ನಾವು ಕ್ರಾಸ್ ಕರ್ನಾಟಕ ನಾವು ಎಲ್ಲೂ ರಿಲೀಸ್ ಮಾಡಿದ್ದೀವಿ. ಒಳ್ಳೆ ಓಪನಿಂಗ್ ಶೋ, ನಮಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ನೀವು ಈಗಾಗಲೇ ನೋಡಬಹುದು, ಈ ಶೋ ಕಂಪ್ಲೀಟ್ ಪೋಸ್ಟ್ಪೋನ್ ಆಗಿದೆ. ಈ ಒಂದು ಸಿನಿಮಾ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು, ಟೆಕ್ನಿಕಲ್ ಮೆಟೀರಿಯಲ್ ಅಪ್ರಿಷಿಯೇಟ್ ಮಾಡುವಂಥದ್ದಾಗಿದೆ. ಮೊದಲನೇ ಪ್ರಯತ್ನದಲ್ಲಿ ನಮ್ಮ ನಿರ್ದೇಶಕರಾದ ಮುತ್ತರಾಜ್ ಅವರು ತುಂಬ ಸಕ್ಸಸ್ಫುಲ್ ಆಗಿ ಇದನ್ನು ನಿರ್ವಹಣೆ ಮಾಡಿದ್ದಾರೆ. ಹಾಗೆ ಕಲಾವಿದರು ಅಂದರೆ ಒಂದೇ ಟೇಕಲ್ ಮಾಡೋದು ತುಂಬ ಕಷ್ಟ. 1 ನಿಮಿಷ ರೀಲ್ ಮಾಡೋಕ್ಕೆ 10 ಟೇಕ್ ತೊಗೊಳ್ತಾರೆ. ಅಂಥದ್ರಲ್ಲಿ ಅಷ್ಟು ಜನ ಆರ್ಟಿಸ್ಟ್ ಒಂದೇ ಟೇಕಲ್ ಸಿನಿಮಾ ಮಾಡಿದ್ದಾರೆ. ಟೆಕ್ನಿಕಲಿ ರಿಯಲಿ ಅಪ್ರಿಷಿಯೇಟ್ ಮಾಡುವಂಥದ್ದು, ಎಲ್ಲರೂ ನೋಡಬೇಕಾದಂಥ ಒಂದು ಚಲನಚಿತ್ರ. ನೋಡಿ ನಮ್ಮ ಕರ್ನಾಟಕದಲ್ಲಿರುವಂಥ ಒಂದು ಟೆಕ್ನಿಕಲ್ ಎಕ್ಸ್ಪರ್ಟನ್ನು ಅಪ್ರಿಷಿಯೇಟ್ ಮಾಡಿ ತುಂಬ ಧನ್ಯವಾದಗಳು. ಮುತ್ತರಾಜ್ ಅವರಿಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಸರ್ ಹೇಳಿ ಸರ್, ಯಂಗ್ ಮ್ಯಾನ್ ಒನ್ ಟೇಕಲ್ಲಿ ರೆಡಿ ಆದಂಥ ಸಿನಿಮಾ ಬಗ್ಗೆ. ಯಂಗ್ ಮ್ಯಾನ್ ಇವತ್ತು ಸಿಂಗಲ್ ಟೇಕಲ್ಲಿ ರೆಡಿಯಾಗಿರೋ ಸಿನಿಮಾ ಅಂತ ಕೇಳ್ಪಟ್ಟೆ. ಒಂದು ಕ್ಷಣ ನನಗೆ ಹಾಸ್ಯಾಸ್ಪದ ಅನ್ನಿಸ್ತು. ಯಾಕಂದರೆ ಅಷ್ಟು ಈಸಿ ಅಲ್ಲ. ತುಂಬ ದೊಡ್ಡವ್ರು ಮಾಡಿರೋಂಥ ಒಂದು ಪ್ರಯತ್ನ ಹೊಸ ತಂಡ ಹೆಂಗೆ ಮಾಡಿರ್ತಾರೆ ಅಂತ ನಿಜವಾಗ್ಲೂ ಯಂಗ್ ಮ್ಯಾನ್ ನೋಡ್ತಾ ಕಳೆದೋಗಿದ್ವಿ ಅಂತ ಹೇಳ್ಬೋದು. ಒನ್ ಟೇಕಲ್ಲಿ ಮಾಡಿದ್ದಾರೆ. ಸ್ಪೆಷಲಿ ಕ್ರೆಡಿಟ್ ಕೊಡೋದಾದರೆ ಕ್ಯಾಮ್ರಾ ಮೇಲೆ ಕೊಡಬೇಕಾಗುತ್ತೆ. ಅದ್ಭುತವಾದ ಒಂದು ಕ್ಯಾಮ್ರಾ ವರ್ಕು. ಎಲ್ಲೂ ಕ್ಯಾಮ್ರಾ ಶೇಕ್ ಆಗದೆ, ಫೋಕಸ್ ಔಟ್ ಆಗದೆ ಅಷ್ಟು ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಕ್ಯಾಮ್ರಾಮನ್. ಆ್ಯಂಡ್ ಮೇಜರ್ ಕ್ರೆಡಿಟ್ ಕೂಡ ನಾವು ಡೈರೆಕ್ಟ್ ಕೊಡಬೇಕಾಗುತ್ತೆ, ಮುತ್ತುರಾಜ್ ಅಂತ. ಅದ್ಭುತವಾದ ಒಂದು ನಿರ್ದೇಶನ. ಆ್ಯಂಡ್ ಡೈಲಾಗ್ ಕೂಡ ಅವರೇ ಬಂದಿದ್ದಾರೆ ಅಂತ ಆಮೇಲೆ ಕೇಳ್ಪಟ್ಟಿದ್ದಾರೆ. ತುಂಬ ಚೆನ್ನಾಗಿ ಡೈಲಾಗ್ ಬಂದಿದ್ದಾರೆ. ಆ್ಯಂಡ್ ಈ ಪಾತ್ರಧಾರಿಗಳು 6-7 ಜನ ಬರ್ತಾರೆ. ಯಾರು ಎಲ್ಲೂ ಸೈಕಲ್ ಬಂದಿಲ್ಲ. ನಿಜವಾಗ್ಲೂ ಒಬ್ಬರಿಗಿಂತಲೂ ನಾನಾ ನೀನ ಅನ್ನೋ ಥರ ಅಭಿನಯಿಸ್ಕೊಂಡು. ಚಿತ್ರದ ಕತೆ ನಾನು ಹೇಳಲ್ಲ, ಚಿತ್ರದ ಕತೆ ನೀವು ನೋಡಬೇಕಾಗತ್ತೆ. ಒಂದೇ ಮನೆಯಲ್ಲಿ ಒಂದು ಆ ಕಡೆ ಮಾಡಿರುವಂಥ ಒಂದು ಸೀನು ಅದ್ಭುತವಾಗಿ ಮಾಡ್ಕೊಂಡು ಹೋಗಿದ್ದಾರೆ. ದಯವಿಟ್ಟು ಎಲ್ಲ ಸಿನಿಮಾ ಚೆನ್ನಾಗಿಲ್ಲ, ಸಿಂಗಲ್ ಟೇಕಲ್ಲಿ ಕನ್ನಡದವ್ರು ಮಾಡ್ತಾರಾ
ಅಥವಾ ನಿರ್ಮಾಪಕರಿಗೆ ದುಡ್ಡು ಬಂತ ಡಿಸ್ಟ್ರಿಬ್ಯೂಟರ್ ದುಡ್ಡು ಬಂತ ಇವೆಲ್ಲ ಬಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ ಸಿನಿಮಾ ನೋಡಿ. ನೀವು ನೋಡಿದ್ರೆ ಅಲ್ವೇನ್ರಪ್ಪ ಸಿನಿಮಾಗಳು ದುಡ್ಡು ಬರೋದು. ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ, ನಿರ್ಮಾಪಕರನ್ನು ಉಳಿಸಿ, ಡಿಸ್ಟ್ರಿಬ್ಯೂಟರ್ ಉಳಿಸಿ, ಕಲಾವಿದರನ್ನು ಬೆಳೆಸಿ, ಕನ್ನಡ ಹರಿಸಿ, ಕನ್ನಡ ಬೆಳೆಸಿ. ಥ್ಯಾಂಕ್ ಯು.